ಇದೇನಿದು ಯಾರು ಹಿಂಗೆ ಹೊಸಬ್ರು ಕಾಣ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಾನು ಸುಗುಣ ಇಲ್ಲಿ ನಿಂತ್ಕೊಂಡಿರೋರು ನಮ್ಮ ಮನೆಯವ್ರ ಧರಣಿಯವರು. ನಮ್ಮದು ಈ ಮನೆ ಲಕ್ಷ್ಮಕ್ಕ ಅವ್ರ ಕಡೆಯಿಂದ ನಾವು ಕೊಂಡ್ಕೊಂಡ್ವಿ. ಒಂದೇ ಮನೆಯಲ್ಲಿ ಚೆನ್ನಾಗಿರಲ್ಲ ಅಂತ ಹೇಳಿ ಅದನ್ನು ಹರ್ಷ ಭಾವನಿಗೆ ಬಿಟ್ಟುಬಿಟ್ಟು ಇದನ್ನು ತಗೊಳ್ರಿ ನೀವು ಅಂತ ಹೇಳಿ ನಮ್ಗೆ ಇದನ್ನು ಬಿಟ್ಟು ನೀವೇ ಇದನ್ನು ತಗೊಳ್ಳಿ ಅಂತ ಹೇಳಿ ಚೈತ್ರಕ್ಕ ಅವರೆಲ್ಲನ ತುಂಬ ಕೇಳಿದ್ರು. ಅದಕ್ಕೇ ಅವ್ರು ಇದನ್ನು ನಮಗೆ ಕೊಟ್ಟರು, ಅದನ್ನು ಅವ್ರು ತೊಗೊಂಡ್ರು. ಅಲ್ಲೇದಲ್ಲಿಗೆ ಸರಿ ಹೋಯ್ತು. ಇಬ್ಬರೂ ಸ್ವಲ್ಪ ದುಡ್ಡು ಬೇರೆ ಕೊಟ್ಟು ನಾವು ಮೇಲೆ ತೊಗೊಬಿಟ್ವಿ. ಹೆಂಗೋ ಅತ್ಲಾಗೆ ಸುಮ್ಮನೆ ಅವ್ರಿಗೂ ಅಲ್ಲ ನಮಗೂ ಅಲ್ಲ ಅಮ್ಮಂಗೆ ಯಾಕೆ ಅಂತ ಹೇಳಿ ಅವ್ರು ಆ ಮನೇಲಿ ಇರೋದಕ್ಕೆ ಇಷ್ಟಪಟ್ಟರು. ಅದಕ್ಕೇ ನಾವು ಈ ಮನೆಗೆ ಬಂದುಬಿಟ್ವಿ. ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರು ಇಬ್ಬರು ಮಕ್ಕಳು, ನನ್ನ ಇಬ್ಬರು ಮಕ್ಕಳು ಲವ ಲಿಕ್ಕಿ ವಿಕ್ಕಿ ಅಂತ ಹೇಳಿ ಇವಳು ನನ್ನ ಮಗಳು. ಇವಾಗ 7, 8, 9 ವರ್ಷದಾಳು ನನ್ನ ಮಗಳು. ಇವಳು ನನಗೆ ಮದುವೆ ಆಗಿ 1 ವರ್ಷಕ್ಕೆ ನನಗೆ ಮಗು ಆಯಿತು. ಇವಳು ನನ್ನ ಮಗಳು ಸ್ವಾತಿ ಅಂತ ಹೇಳಿ. ಬರೀ ಇಷ್ಟು ದಿನ ಇವ್ರು ಮಾಡ್ಕೊಂಬಂದಿರೋ ಸಾಲ ಅದು ತೀರಿಸಿ ನಮ್ಮ ಮನೆ ಕಟ್ಟೋದಕ್ಕೆ ಆಗಲಿಲ್ಲ. ಬರೀ ಸಾಲ 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 ಅಂತ ಹೇಳಿ ಬರೀ ಸಾಲ ತೀರಿಸಿದ್ದಾಯಿತು. ಯಾಕಂದರೆ ಇವರು ಇವ್ರ ಅಮ್ಮನಿಗೂ ಇವ್ರ ಹೆಂಡ್ತಿಗೂ ಆವಾಗ ತುಂಬ ಹಾಸ್ಪಿಟ್ಲಿಗೆ ಇಕ್ಕಿದ್ರು. ತುಂಬ ಸಾಲ ಇತ್ತು, ತೀರಿಸಿದ್ವಿ. ಆಮೇಲೆ ಮಕ್ಕಳು ಓದೋದಕ್ಕಂತ ಹೇಳಿ ಇವ್ರು ದೊಡ್ಡವರಾದರು, ಇವ್ರು ಓದಿದ್ರು. ಇವನು ದೊಡ್ಡವನು ಇವಾಗ ಕೆಲಸದಾಗಿದ್ದಾನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಾಗೆ ಇವನು ಕೆಲಸಕ್ಕೆ ಸೇರಿದ್ದಾನೆ. ಅವನಿನ್ನು ಓದ್ತಾ ಇದ್ದಾನೆ. ಇಬ್ಬರು ಮಕ್ಕಳನ್ನು ಒಳ್ಳೆಯವರು ಬುದ್ಧಿವಂತರಾಗವ್ರು. ಇವಳು ನನ್ನ ಮಗಳು. ಇವಳು ಸ್ವಲ್ಪ ಆಟ ಜಾಸ್ತಿ ನನ್ನ ಮಗಳು. ನಾವು ಒಬ್ಬಳೆ ಮಗಳು ಅಂತ ಚೆನ್ನಾಗಿ ಸಾಕಿದ್ದಕ್ಕೆ ಸ್ವಲ್ಪ ಆಟ. ಇವರು ಹೆಂಗೆ ರಾಜು ಕೆಲಸ ಕೊಟ್ಟಿದ್ದಕ್ಕೆ, ಸಂಗೀತ ಅವರು ಕೆಲಸ ಕೊಟ್ಟಿದ್ದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇವರು ಡೆಕೋರೇಷನ್ಗೆ ಅವರು ಮಾಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಮನೆಗಳು ಕಟ್ಕೊಂಡು ಅವರು ಚೆನ್ನಾಗಿದ್ದಾರೆ. ನಮ್ಮ ಶಾಂತಮ್ಮನಿಗೂ ವಯಸ್ಸು ಹೋಗೈತೆ. ಅಯ್ಯಮ್ಮ ಒಂದೇ ಐತೆ ಇವಾಗ ಪಾಪ. ಹೆಣ್ಣು ಹುಡುಗರೆಲ್ಲ ಮದುವೆ ಆಗಿ ಹೋಗವೆ. ಇವಾಗ ಒಂದೇ ಐತಿ. ಇವಾಗ ಸಂಗೀತನೇ ನೋಡ್ಕೊಂತಾಳೆ ಅವ್ರ ಅಮ್ಮನ. ಇಲ್ಲೇ ಇದೇನಿದು ಹಿಂಗಾಗ್ಬಿಟ್ಟವ್ರೆ ಅಲ್ಲಿ ಅಜ್ಜಿ ಆಗವ್ರೆ ಅಂತ ಏನು ಅನ್ಕೊಂಬಕ್ಕೆ ಹೋಗ್ಬೇಡಿ. ಅಜ್ಜಿ ಏನಾಗಿಲ್ಲ. ಇವಾಗೆಲ್ಲ ತಲೆ ಬೆಳಗಾಗೋದು ಸಹಜ ಅಲ್ಲ. ಸ್ವಲ್ಪ ದಿನಕ್ಕೇನೆ ಎಲ್ಲ ಕೂದಲೆಲ್ಲ ಬೆಳಗಾಗ್ತಾವಲ್ಲ, ಅದಕ್ಕೇ ಏನು ಚೇಂಜಸ್ ಕಾಣಲಿಲ್ಲ ಅಂತ ಅಂದರೆ ನಾವು ಅವರು ಏನು ಬದಲಾವಣೆ ಕೂದಲಲ್ಲಾಗಲಿ ಈ ಡ್ರೆಸ್ ಬದಲಾವಣೆ ಮಾಡೋದಕ್ಕೆ ಬರೋದಿಲ್ಲ. ಡ್ರೆಸ್ ಎಲ್ಲ ಬದಲಾವಣೆ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಯಾರು ಏನು ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಹೇರ್ ಸ್ಟೈಲ್ ಸ್ವಲ್ಪ ಎಲ್ಲ ಬದಲಾವಣೆ ಮಾಡಿದ್ದೀವಿ. ಬದಲಾವಣೆ ಮಾಡಲಿಲ್ಲ ಅಂತಂದರೆ ಗೊತ್ತಾಗ್ತಿರಲಿಲ್ಲ, ನಿಮಗೆ ಸ್ವಲ್ಪ ಕನ್ಫ್ಯೂಸನ್ ಆಗಿಬಿಡೋದು. ಅದಕ್ಕೇ ಈ ರೀತಿ ಮಾಡಿದ್ದೀವಿ. ಎಲ್ಲರೂ ವಯಸ್ಸು ಹೋಗೈತೆ ಅಂತ ಇವಾಗ ಚೇಂಜಸ್ ಮಾಡಿದ್ದೀವಿ. 10 ವರ್ಷ ಮುಂದೆ ಹೋಗೈತೆ ಅಂದಮೇಲೆ ಏನಾದರೂ ಚೇಂಜಸ್ ಮಾಡಿದ್ರೆ ತಾನೇ ನಿಮಗೂ ಮುಂದೆ ಹೋಗೈತೆ ಅಂತ ಅನ್ಸೋದು. ಇಲ್ಲಾಂದರೆ ಎಲ್ಲೈತೋ ಅಲ್ಲೇ ಐತೆ ಅನಿಸುತ್ತೆ ಕತೆ ನಿಮಗೆ. ಇವರಿಬ್ರು ನನ್ನ ಮಕ್ಕಳು, ಇವರಿಬ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಏನೇನಾಗುತ್ತೆ ಕತೆ ಏನು ಅಂತ ಹೇಳಿ ನೋಡೋಣ. ಏನಾದರೂ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ಗಳಿದ್ದರೆ ಹೋಗ್ತಾ ಸರ್ ಮಾಡ್ಕೊಳ್ತೀವಿ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಸ್ಮಾಲ್ ಮಿಸ್ಟೇಕ್ಗಳು ನಡೀತಾ ಇರ್ತವೆ, ನೀವು ನಮಗೆ ಹೇಳಿದ್ರೆ ನಾವು ಹೋಗ್ತಾ ಸರಿ ಮಾಡ್ಕೊಳ್ತೀವಿ ವೀಕ್ಷಕರೇ. ಓಕೆ ವೀಕ್ಷಕರೇ, ಬನ್ನಿ ನೋಡೋಣ. ವಿಕ್ಕಿ ನೀನು ಕೆಲ್ಸಕ್ಕೆ ಹೋಗಪ್ಪ. ಇರೋಳೊಬ್ಳು ತಂಗಿಗೆ ಸೆನಕ್ಕೆ ಒಡವೆ ಮಾಡಿಸ್ಬೇಕು. ಇಬ್ಬರೊಳ ಕೆಲ್ಸಕ್ಕೆ ಹೋಗಿ ಸೆನಕ್ಕೆ ದುಡ್ದು ತಂಗಿಗೆಲ್ಲ ಒಡವೆ ಮಾಡಿಸಿ ಎಲ್ಲನ ಸೆನಕ್ಕೆ ನೀವು ಇನ್ನೂ ಮನೆ ಕಟ್ಟಬೇಕು. ನೀನು ಇನ್ನು ಕೆಲ್ಸಕ್ಕೆ ಹೋಗಿ ನಿಮ್ಮ ಅಪ್ಪನ ಕೈಲಿ ಆಗಲ್ಲ ಓದ್ಸೋಕ್ಕೆ. ಕಣಪ್ಪಪ್ಪ ಇಬ್ಬರೊಳಗೆ ಕೆಲ್ಸಕ್ಕೆ ಹೋಗ್ರಪ್ಪ. ನಮಗೂ ಒಟ್ಟು ಓದ್ಸೋಕ್ಕಾಗಲ್ಲ. ನೀನು ಓದ್ತೀನಿ ಅಂದರೆ ಹೆಂಗೆ ಆಗುತ್ತಪ್ಪ? ಇನ್ನೊಂದು ವರ್ಷ ಐತೆ ಕಣಪ್ಪ. ಇನ್ನೊಂದು ವರ್ಷ ಅದನ್ನೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂತೀನಿ. ಕಂಪ್ಲೀಟ್ ಮಾಡ್ಕೊಂಡ್ರೆ ಯಾವಾಗ ಕೆಲ್ಸಕ್ಕೆ ಹೋಗೋಕ್ಕೆ ಈಸಿ ಆಗುತ್ತೆ. ಇನ್ನೊಂದು ವರ್ಷ ಐತೆ ಬಿಡಪ್ಪ. ಅತ್ಲಾಗೆ ಇನ್ನೊಂದು ವರ್ಷ ಹೋಗ್ತೀನಿ ಬಿಡಪ್ಪ. ನನ್ನ ಸಂಬಳ ಬರುತ್ತಲ್ಲ, ನಾನೇ ಓದಿಸ್ತೀನಿ ಅವನ್ನ. ಓದ್ಲೇಳ ಅವನು. ನನ್ನ ಸಂಬಳದಾಗೆ ನಾನೆಲ್ಲ ಓದಿಸ್ತೀನಿ. ಅಲ್ಲಿ ಪಾಪ ನಿನ್ನ ಸಂಬಳ ದುಡ್ಡಾಗೇನೆ ಇವಾಗೆಲ್ಲ ನಿನ್ನ ತಂಗಿ ಒಡವೆ ಮಾಡಿಸ್ಬೇಕು. ಎಲ್ಲ ನಿನ್ನ ತಂಗಿಗೆ ನೀವು ಚೆನ್ನಾಗಿ ನೀವು ನೋಡ್ಕೋಬೇಕು. ನಿನ್ನ ಸಂಬಳ ದುಡ್ಡ ಬರೇ ಓದ್ತೀವಿ ಅಂದರೆ ಆಗಲ್ಲ ಕಣಪ್ಪ. ಸಾಕು, ನಾವು ಇಷ್ಟರ ಮಟ್ಟಿಗೆ ಓದ್ಸೇರಿ ನಿಮ್ಮನ್ನು ಬುದ್ಧಿವಂತರ ಮಾಡಿದ್ದೀವಿ. ಇನ್ನು ನೀವು ಇನ್ನು ಸೆನಕ್ಕೆ ಓದಿದ್ರೆ ಎಲ್ಲರೂ ಹಂಗೆ ಅಂತಾರೆ. ಹೆಂಗೆ ಸೆನಕ್ಕೆ ಓದಿರು ಸುಗುಣಮ್ಮನ ಮಕ್ಕಳು ಅಂತ ಹೇಳಿ ಈ ಹಂಗನ ಇನ್ಮೇಲಿಂದನ ಕೆಲ್ಸಕ್ಕೆ ಹೋಗಿ ದುಡಿಯೋದು ನೋಡ್ರಪ್ಪ. ಮನೆ ಮಠ ಮಾಡ್ಕ್ಯಮನ ಮನೆ ನೋಡಿ ಹಳದಾಗ್ತಾ ಬಂತು. ಕಣಪ್ಪಪ್ಪ ಸುಮ್ಮನೆ ನೀವು ಯೋಸ್ತಿನ ಅಂತಾನೆ. ಈಗ ನಾನು ದುಡ್ದಿರೋದೆಲ್ಲನ ಬರೀ ನಿಮ್ಗೆ ಓದಕ್ಕೆ ಇಕ್ಕದೇ ಆಗೈತಿ. ಅವತ್ತು ನಾನೇನು ಸುಮ್ಮನೆ ಕೈ ಬಿಡಿಸಿದ್ರೆ ಆಗ್ತಿರ್ಲಿಲ್ಲ. ಇವತ್ತು ನೋಡು ಹೆಂಗತ್ತ ನೀನು ಕೆಲ್ಸಕ್ಕೆ ಸೇರಿದೆ. ನಾವು ಓದ್ಸತ್ಕಲ್ವಿ ನಿನ್ನ ಕೆಲ್ಸಕ್ಕೆ ಸೇರಿದ್ದು. ಏನು ಸುಗುಣ, ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಹೊಸ. ಈಗ ನಮ್ಮ ಹುಡುಗರ್ನ ಸಾಕಪ್ಪ, ಇನ್ನು ಓದಕ್ಕೆ ಹೋಗ್ಬಿಡ್ರಿ ನೀವು. ನಮ್ಮ ಕೆಲ್ಸಕ್ಕೆ ಹೋಗಿ ದುಡ್ದು ಮನೆ ಕಟ್ಟಿಸ್ರಿ ಅಂತ ಹೇಳ್ತಾ ಇದೀವಿ. ಬಿಡು, ಓದ್ಲೇಳು. ಇನ್ನೊಂದು ಹೇಳ್ತೀನಿ, ಓದ್ಲೇಳತ್ತವ. ನೀನೇ ಕೆಲ್ಸಕ್ಕೆ ಸೇರಿವನೇ ನಾಳೆ ದೊಡ್ಡನು. ಗೌರ್ಮೆಂಟ್ ಕೆಲಸ ಆಗೈತೇನು? ಆಗೈತೆ ವರ್ಷ. ಇವಾಗ ಇನ್ನ ಅವ್ನು ಸಣ್ಣಂದು ಓದೋದೈತಿ. ಅದಕ್ಕಾಗಿನ ಎಷ್ಟೊಂದು ದುಡ್ಡು ನಾವು ದುಡ್ದಿರೋದೆಲ್ಲ ಬರೀ ಓದಕ್ಕೆ ಇಕ್ಕದೇ ಆಗೈತಿ. ಇನ್ನಿಬ್ಬರಳು ತಂಗಿನ ಚೆನ್ನಾಗಿ ಓದಿಸ್ರಪ್ಪ. ನಿನ್ನ ತಂಗಿನ ಚೆನ್ನಾಗಿ ಓದಿಸಿರತ್ತ ನಮ್ಮಮ್ಮನೆ ಒಂದು ಚೆನ್ನಾಗಿ ಓದಲಿ.
ಅದನ್ನೇ ಹೇಳ್ತಾ ಇದ್ದಿ ದುಡ್ಡೆಲ್ಲ ಖರ್ಚು ಮಾಡ್ದಂಗೆ ಕೊಟ್ಟಿರೋದು ಯಾತ್ಕನ ದುಡ್ಡು ಅದೇ ಖರ್ಚು ಮಾಡ್ತಾರೆ ಯಾತ್ಕನ ಕೊಟ್ಟಿರೋದ ಬುದ್ಧಿವಂತರಾಗಿ ಇಕ್ಕೊಂಡು ಏನಾನ ಮನೆ ಪನೆ ಮಾಡೋದ ಕಲ್ತ್ಕೋಬೇಕು ಪಾಪ ಓದೋಕ್ಕದು ಇದು ಕೊಟ್ಟಿರೋದೆಲ್ಲನ ನೀವು ಅದೇ ಖರ್ಚು ಮಾಡ್ತೀರಾ ಎಷ್ಟು ದುಡ್ಡು ಕೊಟ್ಟಿರೋದು ನಿಮಗೆ ಅವನಪ್ಪ ಬೈವಾಗಿರ್ಲಪ್ಪ ಬೈವಾಗಿರ್ಬೇಕು ಪಾಪ ಬೈವಾಗಿದ್ದು 4 ಕಾಸು ಕುಡಿಕೊಂಡಾಗ್ಲಾಗಪ್ಪ ನೋಡಿ ಹಿಂಗೆ ನಮ್ಮ ಆದಾಗ ಏನು ಮಾಡೋಕ್ಕಾಗಲ್ಲ ನಾನು ಹೆಂಗೆ ಮನೆ ಮಧ್ಯೆ ಉಂಡ್ಕೊಂಡು ಓಡಾಡ್ತಾ ಇದ್ದೀನ ಹಂಗಿರ್ಬೇಕಾವತ್ತು ಕಣಪ್ಪ ನಾನಂತೂ ಬೋಲೈ ಅಂದ್ಬಿಟ್ಟೆ ಅಂತೂ ಬೋಲೈ ಅಂದ್ಬಿಟ್ಟೆ ಕಣಪ್ಪ ಬೋಲೈ ಅಂದ್ಬಿಟ್ಟೆ ಶಾಂತಮ್ಮರ ಮನೆಯಾಗ ಯಾರೂ ಇಲ್ಲ ಹೇಳು ಹಂಗತ್ತ ಅಲ್ಲೇ ಇದೆಯಾ ಅಲ್ಲೇ ಇರೋದ್ಕತ್ತ ಅಯ್ಯಮ್ಮನ ನೋಡ್ಕೊಳಂಗೂ ಆಗುತ್ತೆ ನೀನು ಚೆನ್ನಾಗಿದ್ದಂಗೆ ಆಗುತ್ತೆ ಹಂಗ ಬಿಡು ಚೆನ್ನಾಗಿದ್ರಲ್ಲ ಚೆನ್ನಾಗಿದ್ರೆ ಸಾಕು ನಮ್ಮ ಚಿಕ್ಕಪ್ಪೇರೇ ಇಲ್ಲ ನಮ್ಮ ಚಿಕ್ಕಪ್ಪ ಇದ್ದಿದ್ರೆ ಹಂಗೆ ನಮ್ಮ ಶಾಂತಮ್ಮ ಅಂದಿಟ್ಟು ಹಂಗಿರೋದು ಇವಾಗ ಅದನ್ನೇ ಚಿಂತೆ ಮಾಡುತ್ತೆ ಇವತ್ತು ನಿಮ್ಮಮ್ಮ ಒಟ್ಟಿಗೆ ಇದ್ದಾರೆ ನಮ್ಮ ಅಯ್ಯಪ್ಪಗಿದ್ದಂಗೆನೆ ಗ್ಯಾಸ್ಟ್ರಿಕ್ಕು ಸ್ಯಾನೆ ಆಗ್ಬಿಡ್ತು ಅಂತ ಏನು ಮಾಡೋಕ್ಕಾಗಲ್ಲ ವಯಸ್ಸು ಹೋಗ್ತಾರ ನಮ್ಮ ಚಿಕ್ಕಪ್ಪ ಅಂದಿಟ್ಟು ಬೋಲ್ ಪಾಟ್ ಬಿದ್ದುಬಿಡ್ತೀವಳು ಅವಾಗ ಹೆಣ್ಣು ಹುಡುಗರು ಅಂತೇಳಿ ಬಾಳು ಕೆಲಸ ಮಾಡಕ್ಕೆ ಹೋದ್ ನಮ್ಮಪ್ಪ ನಮ್ಮಮ್ಮ ಸುಖವಾಗಿದ್ದಾರೆ ಅವರು ಅವತ್ತಿಂದಲೂ ಹಂಗೇನಿ ನಮ್ಮಪ್ಪ ಏನು ಮೈನು ವಹಿಸ್ಕೊಂಡಿಲ್ಲ ನಮ್ಮಮ್ಮ ಏನು ಮೈನು ವಹಿಸ್ಕೊಂಡಿಲ್ಲ ಅದಕ್ಕೆ ಸೇನಕ್ಕ ಇದ್ದಾರೆ ಅವರಿಬ್ಬರು ಅದು ಮನೆ ಏನು ಮಾಡ್ಕೊಂಡೆ ವರ್ಷ ನಾನು ಕೋರ್ಟಿಗೆ ಹಾಕಿ ಹಿಂಗೆ ಬಿಡಲ್ಲ ಅದು ಬಿಜಿಗೆ ಕೊಟ್ಟಿರೋ ದುಡ್ಡು ಅವ್ರಿಗೆ ಸಿಕ್ಕಬಾರ್ದು ಅವ್ರಿಗಿನ್ನ ಮನೆ ಅದೆಲ್ಲ ಸಿಕ್ಬಿಟ್ರೆ ಅವಳನ್ನ ಹಿಡಿಯೋಕ್ಕಾಗಲ್ಲ ಈಗಲೇ ನಮ್ಮ ಸಂಗೀತಗೆ ಎಷ್ಟೋ ತೊಂದರೆ ಮಾಡ್ತಾಳು ಅವಳು ಸಿಂಧು ಅದಕ್ಕೆ ನಾನು ಕೋರ್ಟಿಗೆ ಹಾಕಿ ಬಿಡಲ್ಲ ಬೀಗ ಹಾಕಿಸ್ತೀನಿ ಇವಾಗ ಹೊರಗೆ ದಬ್ಬಿ ಬೀಗ ಹಾಕಿಸ್ತೀನಿ ನಾನೇನೋ ಇಷ್ಟು ದಿವಸ ಸುಮ್ಮನಾಗಿದ್ದೆ ಬಿಡತ್ತ ಹೋಗ್ಲಿ ಅಂತ ಹೇಳಿ ಯಾವಾಗ ಅವ್ರು ನನಗೇನೆ ನಿಂದಲ್ಲ ಈ ಮನೆ ಅಂದ್ರೆ ಅದು ವಿಜಯ ಹೆಸ್ರಿಗೆ ಐತೆ ಅಂದ್ಮೇಲೆ ನನಗೆ ಬರ್ತಾ ಮನೆ ನಾನು ಬೇಕಾದ್ರೆ ಇಲ್ಲೋಡು ಯಾರಿಗಾನ ನಾ ಕೊಡ್ತೀನಿ ಅವಳಿಗೆ ಮಾತ್ರ ಬಿಡಲ್ಲ ಸಿಂಧು ಮಾತ್ರ ನಮ್ಮಿಂದ ಅವಳದು ಏನು ದೌಲತ್ತು ಅಬ್ಬಾ ಯಾರಿಗಿಲ್ಲೂ ದೌಲತ್ತು ಅವ್ರಿಗೆ ಐತಿ ಬಿಡಲ್ಲ ನಾನು ಮಾತ್ರ ಬಿಡಲ್ಲ ಅವನಿಗೂ 7 ದೌಲತ್ತು ನಮ್ಮ ಸಂಗೀತರ ಮೇಲೆ ಮನೆ ಕಟ್ಕೊಂಡ್ರೆ ಅದಕ್ಕೆ ಹೊಟ್ಟೆ ಉರ್ಕೊಂಡು ಹೆಂಗಿದ್ದು ಮಾಡ್ತಾರೆ ಗೊತ್ತೇ ಅವರು ಆವತ್ತಿಂದಲೂ ನಮ್ಮ ಸಂಗೀತನ ಕಂಡ್ರೆ ಆಗಲ್ಲ ಅವರಿಬ್ಬರು ಹೊಟ್ಟೆ ಉರ್ಕೊಂತಾರೆ ಇವತ್ತಂದರೆ ಸಂಗೀತನ ಗಂಡ ಒಳ್ಳೆಯವ್ರು ಕಣಪ್ಪ ಇವತ್ತು ನಿಜ ಹೇಳ್ಬೇಕಂದ್ರೆ ನನಗೆ ಕೆಲಸ ಇರಲಿಲ್ಲ ನಾನು ಇವತ್ತು ಅಷ್ಟೊಂದೆಲ್ಲ ಸಾಲ ತೀರಿಸಿ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ದೆ ಇವಾಗೆಲ್ಲ ಪ್ರೈವೇಟ್ ಸ್ಕೂಲಿಗೆಲ್ಲ ಎಷ್ಟು ಖರ್ಚುಗಳು ಇವತ್ತು ಅಷ್ಟೊಂದೆಲ್ಲ ನಮ್ಮ ಅಪ್ಪ ನಮ್ಮಮ್ಮಗೂ ನನ್ನ ಹೆಂಡತಿಗೂ ಸಾಲ ಮಾಡ್ಕೊಂಡ್ರೆ ಅದೆಲ್ಲ ಅಷ್ಟೊಂದು ಸಾಲ ತೀರಿಸಿ ಇವತ್ತು ನಾನು ನನ್ನ ಮಕ್ಕಳನ್ನ ಓದಿಸ್ಕೊಂಡೆ ಅಂದರೆ ನಾನು ಬುದ್ಧಿವಂತ ಇದೆ ಅಂದರೆ ಇವತ್ತು ಅವ್ರು ಬಂದು ನನಗೆ ಕೆಲಸ ಕೊಟ್ಟಿರೋದ್ಕೇನೆ ಹೆಂಗತ್ತ ಈಗಲೂ ಹೋಗ್ತೀನಿ ಕೈಲಾದರೆ ಹೋಗು ಅಂತ ನಮ್ಮ ಹುಡುಗರು ಬಿಡಪ್ಪ ನಮಗೇನೇನಿನ್ನ ವಯಸ್ಸೋಗಿಲ್ಲ ಏನಿನ್ನ ನಾವೇನು ಸೆನಕ್ಕ ಇದ್ದೀವಿ ಇನ್ನು ನಿಮ್ಮ ಅಪ್ಪ ನಿಮ್ಮಮ್ಮಗೆ ಒಂದಿಟ್ಟು ವಯಸ್ಸೋಗಿರೋದು ಹೆಂಗತ್ತ ಸೆನಕ್ಕ ಇದ್ದೀವತ್ತ ದೇವ್ರ ಆರೋಗ್ಯ ಕೊಟ್ಟವ್ನಿ ಸೆನಕ್ಕ ಇದ್ದೀವಿ ಮಾಡ್ಕೊಂಡು ಹೋಗನ್ ಕೆಲಸನ ಸಂಗೀತಮ್ಮನೂ ಎಲ್ಲನ ಕೆಲಸ ಹೇಳುತ್ತೆ ಎಲ್ಲನ ಚೆನ್ನಾಗಿ ಸಿಗ್ತಾವೆ ಕಣಪ್ಪ ಅಂದರೆ ಚೆನ್ನಾಗಿ ಸಿಗ್ತೇವೆ ಏನು ಮಾಡ್ತೇವೆ ಹುಡುಗರೇ ಆಗಲಿಲ್ಲ ಪಾಪ ಮಕ್ಕಳೇ ಆಗಲಿಲ್ಲ ಅವಳಿಗೆ ಈ ವರ್ಷ ಆದ್ರೂ ಅದೇ ಅವಳಿಗೆ ಚಿಂತೆ ಇವಾಗ ಮದುವೆ ಆಗ ಒಂದು 12 ವರ್ಷ ಆಯ್ತು ಇನ್ನು ಮಕ್ಕಳಾಗಲಿಲ್ಲ ಅಂತ ಹೆಂಗೆ ವರ್ಷಿತಮ್ಗೊಂದು ಗಂಡು ವರ್ಷಿತಮ್ಗೊಂದು ಹೆಣ್ಣು ದೀಕ್ಷಮ್ಗೊಂದು ಗಂಡು ಎಲ್ಲರಿಗೂ ಒಂದೊಂದು ಹಾಡು ಹೊತ್ತು ಇವಾಗ ಶಾಂತಮ್ಗೇನು ಅದೇ ಇರೋದು ನಾವಿದ್ದಂಗೆ ನೋಡ್ತಿದ್ವಿ ನಮ್ಮ ಸಂಗೀತಕ್ಕೂ ಆಗಿದ್ರೆ ಅಂತ ಇರೋದು ಹೆಂಗೆ ಹೊಸ ಮನೆಗೆ ಹೋಗ್ಯವ್ರಲ್ಲ ಹೊಸ ಮನೆಗೆ ಹೋಗಿರೋದ್ರಿಂದ ಕಾಲ್ಗೊಂಡಿಂದ ಏನಾನ ಆದ್ರೆ ಆಗ್ಬೋದು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ಯವ್ರಿ ಎಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸ್ಯವ್ರಿ ನವಗ್ರ ಶಾಂತಿ ಪೂಜೆ ಮಾಡಿಸ್ಯವ್ರಿ ಎಲ್ಲ ಮಾಡಿಸ್ಯವ್ರಲ್ಲ ಆಗ್ಬೋದು ಹೇಳು ಆಗ್ತಾವೆ ಒಬ್ಬೊಬ್ಬರಿಗೆ ಅದೆಲ್ಲ ಪೂಜೆ ಮಾಡಿಸಿದ್ಮೇಲೆ ಆಗ್ತವೆ ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ ಹೆಂಗಾತ ಮನೆಯಾಗೆ ಒಟ್ಟು ಏನು ಮಾಡಿರೂ ಆಗ್ತಿರ್ಲಿಲ್ಲ ಕೈ ಬಾಯಿ ಎತ್ತುತ್ತಿರ್ಲಿಲ್ಲ ಹೆಂಗಾತ ಬಿಡು ಸಂಗೀತಮ್ಮ ಹೆಂಗೆ ಮನೆ ಕಟ್ಕೊಂಡ್ಲತ್ತ ಶಾಂತಮ್ಮ ಇಲ್ಲಿ ಬಂದಿರ್ರಿ ಏನು ಮನೆ ಕಟ್ಟಿಬೇಡ್ರಿ ಅಂತ ಅವರು ನಮ್ದಮ್ಮಂಗಿರ್ಲಿ ನಾವು ದುಡ್ದಿದ್ಕೆ ಏನು ಸಾರ್ಕ ನಾವು ಒಂದಿಟ್ಟು ಕಟ್ಕೋಬೇಕು ಅಂತ ಕಟ್ಕೊಂಡವ್ರು ಹಂಗಾತ ಚೆನ್ನಾಗಿದ್ರು ಸಾಕು ಯಾರನಾತು ನಾನೇನು ಹಂಗೆ ಕಣ್ಸ್ಕೊಣ ಯಾರನಾತು ಚೆನ್ನಾಗಿದ್ರು ಸಾಕು ಅಂತೀನಿ ಅದು ಮನೆ ಏನಾತಂದ್ರೆ ವಿಜಿದು ಅವರೇ ಇದ್ದರು ನಮಗೆ ಆಗೈತೆ ಅಂತೇಳಿ ಆದರೆ ಇತ್ತೀಚೆಗೆ ವರ್ಷ ಬಿಡಲಿಲ್ಲ ಕೋರ್ಟ್ಗೆ ಹಾಕಿ ಅಂತ ಕೋರ್ಟ್ಗೆ ಹಾಕಿ 5 ವರ್ಷ ಆಗೈತೆ ಕೋರ್ಟಿಗೆ ಹಾಕಿ ಅದಕ್ಕೆ ಇನ್ನೊಂದು ಸತಿ ಹಾಕ್ತೀನಿ ನಾನು ಹೆಂಗೆ ಕೋರ್ಟಿಗೆ ನಾನು ಸುಮ್ಮನೆ ಬಿಡಲ್ಲ ನಮಗೆ ಬರಬೇಕು ಅಂತಾರೆ ಅಪ್ಪನ ಬೇರೆ ಸೈನ್ ಆಗಿಲ್ಲ ಇವಾಗ ಅವ್ರು ಬಿಡೋದಕ್ಕೆ ತಯಾರಿಲ್ಲ ಅವ್ರದ್ದು ಹೆಂಗಿದ್ರು ದೌಲತ್ತು ಹೋಗಲ್ಲ ತಾಯಿ ಮಕ್ಳಿಗೆಲ್ಲ ಅದಕ್ಕೆ ಇವನು ಇವಾಗ ವರ್ಷ ಎಲ್ಲರ ತಗೋ ಚೆನ್ನಾಗಿದ್ದಾನೆ ನಮ್ಮ ಮನೆ ತಕ್ಕ ಬತ್ತ ಹೋಗಲ್ಲಿ ಶಾಂತಮ್ಮನ ನೋಡ್ಕೊಂಡೆ ಶಾಂತಮ್ಮನ ಮನೆಯಾಗ ಯಾರಿಲ್ಲ ಅದೊಂದೇ ಐತೆ ವಯಸ್ಸಾಯ್ತು ಪಾಪ ಅದಕ್ಕೇನಲ್ಲೇ ನೋಡ್ಕೊಂಡು ಅವ್ರ ಮನೆಯಾಗ ಎಲ್ಲರ ಮನೆಯಾಗ ಅಡ್ಡಾಡ್ಕೊಂಡು ಇದ್ದಾನೆ ಪಾಪ ನೋಡಿ ಹಂಗೆ ಮೆರ್ದಾನು ಅವಳು ಇಚ್ಕಾಗಿನೇ ಹೆಂಗೆ ಬೇಕಂಗೆ ಆಡ್ದಾನು ಇವತ್ತು ಎಲ್ಲರ ತಗೋ ಸೇನಕ್ಕೆ ಇದ್ದಾನೆ ಎಲ್ಲರಿಗೂ ಬುದ್ಧಿವಾದ ಹೇಳ್ಕೊಂಡು ಅನುಭವಿಸ್ಬಿಟ್ನಲ್ಲ ಎಲ್ಲರಿಗೂ ಬುದ್ಧಿವಾದ ಹೇಳ್ತಾನೆ ನಮ್ಮ ಹುಡುಗರಿಗೂ ಅವ್ರ ಅಣ್ಣನ ಮಕ್ಳಿಗೂ ಎಲ್ಲರಿಗೂ ಬುದ್ಧಿವಾದ ಹೇಳ್ತಾನೆ ಅವ್ರ ಅಣ್ಣ ಇನ್ನೂ ಮಾತಾಡ್ಸಲ್ಲ ವರ್ಷ ಇನ್ನೂ ಮಾತಾಡ್ಸಲ್ಲ ಇವತ್ತು ಅವ್ರ ಸ್ವಭಾವ
ಇನ್ನೂ ವರ್ಷನೂ ಮಾತಾಡಿಸ್ತಾ ಇಲ್ಲ, ಇಷ್ಟು ವರ್ಷ ಆದ್ರೂ ಇಬ್ಬರು ಅಣ್ಣ ತಮ್ಮಗಳು ಮಾತಾಡಿಲ್ಲ. ಇವನು ಮಾತಾಡ್ಸಿರೋ ಅವ್ರು ಮಾತಾಡ್ಸಲ್ಲ, ಅಷ್ಟು ಬೇಜಾರು ಮಾಡ್ಕೊಂಡಾರ. ಏನೇಂದ್ರೂ ಮಾತಾಡ್ಸಲ್ಲ ಅಂತ. ಹಿಂಗೆ ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.